ನಾನು ಯಾಕೆ ಹೆದರಬೇಕು? ಹೇಳಿ ಕೇಳಿ ನಾವು ರೌಡಿ ಬೇಬಿ. ಇದ್ಯಾವುದೋ ಕೊಬ್ಬರಿ ಮಿಠಾಯಿ. ಹಲೋ, ಏನು? ನಾನು ಯಾರು ಅಂತ ಗೊತ್ತು ತಾನೆ? ಯಾವ ಜಾಗದಲ್ಲಿ ನಿಂತಿದ್ಯಾ ಅಂತ ಅರಿವಿದ್ಯಾ? ಸಿಂಹದ ಗುಹೆ ಹೊರಗೆ ನಿಂತ್ಕೊಂಡು ಸಿಂಹಕ್ಕೆ ಗುರಾಯಿಸ್ತೀಯಾ? ಕೊಂಟಿ ತಾಕ್ಬಿಡ್ತೀನಿ. ಹೇಯ್ ಶರಪ್, ಒಳ್ಳೆ ಕೋತಿ ಥರ ಆಡ್ತೀಯಲ್ಲ. ಕೋತಿ ಥರನಾ? ಇನ್ನೂ ಸ್ಟ್ರಾಂಗ್ ಆಗಿ ಆವಾಜ್ ಹಾಕ್ಬೇಕಿತ್ತ? ಹೋಗಿ ಹೋಗಿ ನೀರನ್ನ ಗರ್ಲ್ ಫ್ರೆಂಡ್ ಕೊಂಡು ಓಡಾಡ್ಬೇಕಲ್ಲ. ಯಾವ ಕರ್ಮ ಅಂತಾನೆ ಗೊತ್ತಾಗ್ತಿಲ್ಲ. ಯಾವುದೋ ಹಳಿ ಜನ್ಮದ ಪುಣ್ಯ ಅನ್ಸುತ್ತೆ. ಅಟ್ಲೀಸ್ಟ್ ಡ್ರಾಮಾ ಮಾಡೋಕ್ಕಾದ್ರೂ ನನ್ನಂತ ಬ್ಯೂಟಿಫುಲ್ ಆಗಿರೋ ಗೊಂಬೆ ಸಿಕ್ಕಿದ್ದಾಳೆ. ಅವ್ರನ್ನೇ ಹೊಗಳ್ಗಳವ್ರನ್ನ ಏನಂತ ಕರೀತಾರೆ ಗೊತ್ತಾ? ಟಾಪಿಕ್ ಚೇಂಜ್ ಮಾಡಬೇಡ. ಅದ್ಯಾಕೆ ಕಣ್ಗುಡ್ಡೆನ ಆಚೆ ತಂದ್ಕೊಂಡು ಗುರಾಯಿಸಿದೆ ಅಂತ ಹೇಳು. ನನ್ನ ಕೈಲಿ ನಿನ್ನ ನೋಡಕ್ ಬರೋದೇ ಹೀಗೆ. ಅಜ್ಜಿ ಬಂದ್ಮೇಲೆ ಹೀಗೆ ನೋಡೋದಿಕ್ಕಾಗಲ್ವಲ್ಲ, ಅದಕ್ಕೆ ಈಗಲೇ ಹಾಗೆ ನೋಡ್ತಿದ್ದೀನಿ. ಕರೆಕ್ಟಾಗಿ ಹೇಳ್ದೆ ನೋಡು. ಅಜ್ಜಿ ನಮ್ಮ ದುಶ್ಮನಿಗೆ ಬ್ರೇಕ್ ಹಾಕ್ಬಿಟ್ರು. ಏನಂದೆ? ದುಶ್ಮನಿಗೆ ಬ್ರೇಕಾ? ನೆವರ್ ಎವರ್ ನೆವರ್. ಸಾಧ್ಯನೇ ಇಲ್ಲ. ಜನ್ಮ ಜನ್ಮಾಂತರದ ಶತ್ರು ನೀನು. ನೋಡ್ತಿದ್ರೆ ಏನ್ ಮಾಡ್ತಿದ್ದ ನೀನು? ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನೀನಲ್ಲಿ ನಿನ್ ಕೆಟ್ಟ ಬುದ್ಧಿ ಬಿಡ್ತೀಯ. ನಾನು ಮೊಬೈಲ್ ತಗೊಳಕ್ ಬಂದೆ. ಅದನ್ನ ಹೇಳಿದ್ರೆ ನಾನೇ ಕೊಡ್ತಿರ್ಲಿಲ್ವಾ? ತಾವು ಆಗಾಗ ಇಂಥ ಚಮಕ್ ಕೊಡ್ತಾ ಇರ್ತೀರಲ್ವಾ? ನಮ್ಗೆ ಯಾವ್ದನ್ನು ಇಟ್ಕೊಂಡು ಅಭ್ಯಾಸನೇ ಇಲ್ಲ. ವಾಪಸ್ ಕೊಡ್ತಾ ಇರೋದೆ. ಕುಚ್ಬಿ ಹೇಳಿ ಕೇಳಿ ನಾನು ನಿನ್ ಗರ್ಲ್ ಫ್ರೆಂಡ್ ಅಲ್ವಾ? ಆಗಾಗ ನಿನ್ ತರಾನೇ ಆಡ್ಬೇಕಾಗತ್ತೆ. ಆದ್ರೂ ನಿನ್ನ ನನ್ನ ಗರ್ಲ್ ಫ್ರೆಂಡ್ ಆಗಿ ಬ್ಲಾಡಿ. ಹುಷಾರು ಹುಷಾರು. ಅಲ್ಲೋದಾಗ ಜೋಪಾನ ತರ್ಲೆಗಿಲ್ಲೆ ಮಾಡಿಯ. ಆರ್ತಿ, ತಂಗಿನ ಚೆನ್ನಾಗಿ ನೋಡ್ಕೊಮ್ಮ. ನೀನು ನೋಡ್ಕೊಪ್ಪ. ಹಾಂ, ಅಯ್ಯೋ ಅಂಜು ಇಲ್ರಿ? ಅಮ್ಮ, ಅವಳಿನ್ನೂ ಒಳಗೆ ರೆಡಿ ಆಗ್ತಾನೆ ಇದ್ದಾಳೆ. ಅವಳು ರೆಡಿ ಆಗ್ತಾ ಇದ್ದಾಳ? ಏ ಅಂಜು, ಅಂಜು, ನಾ ಒಳಗಡೆ ಇರ್ತೀನಿ. ಮಾಡ್ಬೋದಲ್ವಾ? ಏಯ್, ಸುಮ್ನೆ ಕೂತ್ಕೊಳ್ಳೆ. ಅವಳು ಹಾಡು ಬೇಡ, ಇಂಥದ್ದು ಬೇಡ. ಈಗಲೇ ಚೆನ್ನಾಗಿದೆ. ಇದೊಳ್ಳೆ ಬೋರ್ ಅಕ್ಕ. ಇಷ್ಟು ಕಾಸ್ಟ್ಲಿ ಕಾರಲ್ಲಿ ಸೈಲೆಂಟ್ ಆಗಿ ಹೋಗೋದು ಚೆನ್ನಾಗಿರುತ್ತಾ? ಹಾಡ್ ಹಾಕಕ್ಕೇನ್ ಪ್ರಾಬ್ಲಮ್ಮು? ಕಾರ್ ಮಾತ್ರ ಕಾಸ್ಟ್ಲಿದು ಕಣೆ. ಆದ್ರೆ ಮ್ಯೂಸಿಕ್ ಸಿಸ್ಟಮು ಅದು ಗುಜ್ರಿದು ಕೆಟ್ಟೋಗಿದೆ. ಸಾಂಗ್ ಪ್ಲೇ ಆಗಲ್ಲ. ಯಾಕ್ ಬಾವಾ, ರಿಪೇರಿ ಮಾಡ್ಸಿಲ್ವಾ? ತಗೊಂಡ್ ಹೋಗಿದ್ರಂತೆ ಕಣೆ, ಆದ್ರೆ ಇದಕ್ಕೆ ಬೇರೆ ಫಿಟ್ ಆಗಲ್ಲ. ಈಗಿರೋದು ರಿಪೇರಿ ಆಗಲ್ಲ. ಸಮಸ್ಯೆ ಶಾಶ್ವತ ಅಂತ ಹೇಳ್ ಕಳ್ಸಿದ್ರಂತೆ. ಇಲ್ಲ ಅಂಜಲಿ,
ಸಿಸ್ಟಮ್ ಸರಿಯಾಗಿದೆ. ನಿಮ್ಮ ಅಕ್ಕನಿಗೆ ಒಂದು ಸ್ಕ್ರೂ ಲೂಸ್ ಆಗಿರೋದು, ಅದಕ್ಕೆ ಹೀಗಾಡ್ತಾಳೆ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಬಾಬಾ? ಏಯ್ ಏನು ನೀನ್ ಮಾತಿನಾಡ್ತಾ ಡೈನೋಸರಸ್? ನನಗೆ ಸ್ಕ್ರೂ ಲೂಸ್ ಆಗಿದೆ ಅಂತನಾ? ನಾನ್ ಹೇಳಿದ್ದು ಸಿಸ್ಟಮ್ ಚೆನ್ನಾಗಿರೋದ್ರ ಬಗ್ಗೆ ಅಕ್ಕ. ಜಾಸ್ತಿ ಆಯ್ತು ಕಂಡೆ ಡೈನೋಸರಸ್. ಈಗೇನು ಸಾಂಗ್ ಪ್ಲೇ ಮಾಡ್ಬೇಕಾ? ಬೇಡ ಬಿಡಿ ಬಾಬಾ, ನಾನೇ ಹಾಡ್ಕೋತೀನಿ. ನಮ್ ರೌಡಿ ಬೇಬಿ ನೀವೆಲ್ಲ ಇದೀರಾ ಅಂತ ಈಗ ಸುಮ್ನಿದ್ದು ಆಮೇಲೆ ಮನೆಗೆ ಹೋದ್ಮೇಲೆ ಚೆನ್ನಾಗಿ ಕ್ಲಾಸ್ ತಗೊಳ್ತಾಳೆ. ಹಾ, ಈ ಭಯ ಇರ್ಬೇಕು ಯಾವಾಗ್ಲೂ. ಇಡಿಯಟ್ ಪಾಪ, ಆ ಪುಟ್ಟ ಹುಡುಗಿಗೂ ಗೋಳೆ ಕೂತಿರ್ಬೇಕು. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ನಿನ್ನಾಸೆಯು ನಂದೂನು ಹೌದಲ್ಲವೇ? ಇನ್ನೀತಕ್ಕೆ ಬೇಜಾರು ನಾನಿಲ್ಲವೇ? ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದನ ಚಟುವಟಿಕೆ. ಈ ಮೋಹದ ರೂವಾರಿ ನೀನಲ್ಲವೇ? ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ? ಆರ್ತಿ ಅವರೇ, ನಾನು ಅಲ್ಲಿರ್ಬೇಕಾಗಿತ್ತು. ನಿಮ್ಮಿಬ್ಬರು ಮುಖವಾಡನ ಆದಷ್ಟು ಬೇಗ ಕಳಿಸ್ತೀನಿ. ಅಲ್ಲಿಗೆ ಎಲ್ಲ ಕಡೆಯಿಂದನೂ ಫುಲ್ ಸ್ಟಾಪ್ ಇಟ್ಟಂಗಾಗುತ್ತೆ. ಪ್ಲೀಸ್ ಬಾಬಾ, ಅದನ್ನ ಓವರ್ಟೇಕ್ ಮಾಡಿ. ಅದಕ್ಕಿಂತ ಮುಂಚೆ ನಾವೇ ಇರ್ಬೇಕು. ಬೇಗ ಬೇಗ ಬೇಗ. ಅಂಜಲಿ, ನಾವು ರೆಸಾರ್ಟ್ ರೀಚ್ ಹಾಕೋ ಮೊದಲು ಆ ಗಾಡಿನ ಓವರ್ಟೇಕ್ ಮಾಡ್ತೀವಿ, ಓಕೆನಾ? ಎಲ್ಲ ಖುಷಿಯಾಗೇ ಇದ್ದಾರೆ, ಹೀಗೆ ಇರ್ಲಪ್ಪ. ಅದೆಲ್ಲ ಸರಿ. ಪರಮಾನಂದ ಹೇಳಿದ ವಿಷಯ ಕೇಳಿದ ಮೇಲೆ ಈ ಅಮೂಲ್ಯ ಮತ್ತೆ ವೇದಾಂತ ನಿಜವಾದ ಪ್ರೇಮಿಗಳು ಹೌದೋ ಅಲ್ವೋ ಅಂತ ಡೌಟ್ ಆಗ್ತಿದೆಯಲ್ಲ. ಇವತ್ತೇ ಅದನ್ನೆಲ್ಲ ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಏನಾಯ್ತು ನಿನಗೆ? ಯಾಕೆ ಹೇಗೆ ಓಡ್ ಬರ್ತಿದ್ಯಾ? ಅಕ್ಕ, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ಬೇರೆನೇ ಸ್ಮೆಲ್ ಬರ್ತಾ ಇದೆಯಲ್ಲ. ಡೈಲಿ ಸ್ನಾನ ಮಾಡು, ಈ ರೀತಿ ಅನ್ನೆಸೆಸರಿ ಸ್ಮೆಲ್ ಬರೋದೆಲ್ಲ ನಿಂತು ಹೋಗುತ್ತೆ. ಸುಮ್ಮನೆ ರಕ್ಕ, ನಾನು ಹೇಳ್ತಾ ಇರೋದು ಆ ಸ್ಮೆಲ್ ಅಲ್ಲ, ಬೇರೆ ಏನೋ ನಡೀತಾ ಇದೆ ಅಂತ ಬ್ಯಾಡ್ ಸ್ಮೆಲ್ಲು. ಸುಮ್ಮನೆ ಏನೇನೋ ಮಾತಾಡ್ಬೇಡ. ಆ ರೀತಿ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನೀನು ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ವಲ್ಲ? ಕ್ಯೂರಿಯಾಸಿಟಿ ತೋರಿಸೋದಕ್ಕೂ ಇಲ್ಲಿ ಏನೂ ಇಲ್ಲ. ಅಲ್ಲೇ ಮಿಸ್ ಹೊಡಿತಾ ಇರೋದು ಇದೆ, ಕ್ಯೂರಿಯಾಸಿಟಿ ತೋರಿಸೋದಿದೆ. ಏನಿದೆ ನಿನ್ನ ಕರ್ಮ? ಅಕ್ಕ, ನಿನ್ನೆ ನಾನು ಕುಡ್ಕೊಂಡು ಬಂದಾಗ ಅಮ್ಮ ಏನೋ ಹೇಳ್ತಿದ್ರು. ಏನು ಹೇಳಿದ್ದು? ಅದೇನು ಅಂತ ಡೈರೆಕ್ಟಾಗಿ ಹೇಳಬಾರ್ದಾ? ಅದೇನೋ ವೇದಾಂತಿಗೆ ಹೆಣ್ಣು ಹುಡುಗಿ ಅಂತಿದ್ರಪ್ಪ. ಇದರಲ್ಲಿ ಡೌಟ್ ಪಡೋಕ್ಕೇನಿದೆ? ವೇದಾಂತ್ಗೆ ಹುಡುಗಿ ಅವನಿಗೂ ಮದುವೆ ಮಾಡಬೇಕು ಅಂತ ಅಮ್ಮನಿಗೆ ಆಸೆ ಇದೆ, ಅದನ್ನೇ ಹೇಳಿರ್ಬೋದು. ಅಷ್ಟೇ ಆಗಿದ್ರೆ ನಾನು ಯಾವುದೋ ವೇದಾಂತ ಈ ಅಂತ ಇರೋದು ಫೋಟೋನ ಇಟ್ಬಿಟ್ಟು ಫಿಟ್ಟಿಂಗ್ ಇಟ್ಬಿಡ್ತಾ ಇದ್ದೆ. ಬಟ್ ಇದು ಅದಲ್ಲ, ವಿಷಯ ಬೇರೆ ಏನೋ ಇದೆ. ಅದೇನು ಅಂತ ಹೇಳಿ ಸಾಯಿ. ಏನಂತ ಗೊತ್ತಾಗ್ತಿಲ್ಲಕ್ಕ, ಒಂದು ಚೂರೇ ಚೂರು ನೆನಪಾಗ್ತಾ ಇದೆ. ಮಾತಾಡೋಕ್ಕೆ ಮುಂಚೆನೇ ಮರ್ತೋಗ್ಬಿಡುತ್ತೆ. ಮನಸ್ಸಲ್ಲಿದೆ, ಬಾಯಿಗೆ ಬರ್ತಾ ಇಲ್ಲ. ಯಾವಾಗಲೂ ಇದೇ ಆಗೋಯ್ತು ನಿಂತ. ನನಗೆ ಬೇರೆ ಕೆಲಸ ಇದೆ. ನಿನಗೆ ನೆನಪಾದರೆ ಬಂದು ಹೇಳು. ಕುದುರೆ ಬಂದಿದೆ ಚಲ್ವ, ಕುದುರೆ ಬಂದಿದೆ. ವಾದಿರಾಜರಿಗೊಲಿದು ಬಂದು ಸ್ವಾದಿಪುರದಲ್ಲಿ ನಿಂತ ಕುದುರೆ ಬಂದಿದೆ ಚಲ್ವ, ಕುದುರೆ ಬಂದಿದೆ. ಕುದುರೆ ಬಂದಿದೆ ಚಲ್ವ, ಕುದುರೆ ಬಂದಿದೆ. ಹಿಂಗಾಲಿ ಮಸುರದ ಬಗೆವಾ ಕುದುರೆ. ವೇದ,
ನಿನಗೆ ಹೆಣ್ಮಕ್ಳು ಕಂಡ್ರೆ ಆಗಲ್ಲ ಅಂತಿದ್ದೆ. ಮನೇಲಿ ಹೆಣ್ಮಕ್ಳು ಇರಬೇಕು. ನೋಡಿ ಹೇಗೆ ಗಿಜಿ ಅಂತಿದ್ದಾರೆ. ಹೆಣ್ಮಕ್ಳು ಇದ್ರೇನೆ ಹಬ್ಬದ ವಾತಾವರಣ ಇರುತ್ತೆ ಕಣೋ. ಅಜ್ಜಿ ಅದು ಹಬ್ಬದ ವಾತಾವರಣ ಅಲ್ಲ, ಜಾತ್ರೆ. ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನನ್ನ ತಂಗಿನೇ ಎಷ್ಟೋ ಬೆಟರ್. ಬರ್ಬೇಕಾದ್ರೆ ಜರ್ನಿನಲ್ಲಿ ಹಾಡು 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 ಅಂತ ತಲೆ ಎಲ್ಲ ಕೆಡ್ಸ್ಬಿಟ್ರು. ಈ ಪುಟ್ಟ ಹುಡುಗಿಗೆ ಸೂಕ್ಷ್ಮ ಅರ್ಥ ಇತ್ತು. ಅವಳು ನೋಡಿ ಹೇಗೆ ನಗ್ತಾ ನಿಂತಿದ್ದಾಳೆ. ಯಾರ ಮಾತನ್ನು ಕೇಳದೆ ಕೆಟ್ಟದಾಗ ಹಾಡ್ತಾನೆ ಇದ್ಲು. ಏನ್ ಮಾಡೋದು ವೇದಾಂತ್ ಅವ್ರೆ, ನಿಮ್ ಜೊತೆ ಬರುವಾಗ ಸೈಲೆಂಟ್ ಆಗಿರೋದಕ್ಕಾಗತ್ತಾ? ನಿಮ್ಮನ್ನ ನೋಡ್ತಾ ಇದ್ರೆ ಬೇಡ ಬೇಡ ಅಂದ್ರೂ ಬಾಯಲ್ಲಿ ಹಾಡು ಬಂದ್ಬಿಡುತ್ತೆ. 4 ಜನ ಹೆಣ್ಮಕ್ಳಿರೋ ಮನೆಗೆ ಭಾವ ನೀವು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನಾನು ಹೇಳಿದ್ ಕರೆಕ್ಟ್ ಅಲ್ವಾ ಅಜ್ಜಿ? ತಪ್ಪು ಹೇಳೋದಕ್ಕೆ ಸಾಧ್ಯನೇನೆ? ಹೇಳಿ ಕೇಳಿ ನೀನು ವೇದಾಂತದ್ದೇ. ಇದನ್ನ ವರ್ಡ್ ಹೋಗಿ ಮಾತಾಡೋಣ ಬನ್ನಿ. ಅಯ್ಯೋ ಇರೋ ಅದ್ಯಾ, ಬಂದಿರೋ ಸ್ಪೆಷಲ್ ಗೆಸ್ಟ್ನ ವೆಲ್ಕಮ್ ಮಾಡೋದು ಬೇಡವಾ? ಮೇಡಮ್ ಬನ್ನಿ, ಕೈ ಕೊಡಿ. ಮಿಸ್ಟರ್ ಬಾಮೈದ, ಎಲ್ರಿಗೂ ನೀವಿಬ್ರು ಲವರ್ಸ್ ಅಂತ ಗೊತ್ತು. ಫುಲ್ಲು ಫ್ಯಾಮಿಲಿ ಇದೆ. ನಮ್ಮ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಪ್ಪ. ಆರ್ತಿ ಅವರೇ, ಏನ್ರಿ ನೀವು ಕೈಯೇ ಕೊಡಲ್ಲ? ನನಗೆ ಕೈ ಕೊಟ್ಟ ಅಭ್ಯಾಸ ಇಲ್ಲ ವಿಕ್ಕಿ ಅವರೇ. ಬಾಪ ಬಾ, ಅವ್ರು ಪಾಡುಗರು ಇರ್ತಾರೆ, ನಿನ್ ಪಾಡ್ ನೀರು ಬಾ. ಸರಿ, ಮತ್ತೆ ನಿಂತಿದ್ದೀವಿ, ನಡೀರಿ. ಬೇಗ ಹೊರಟ್ಬಿಡೋಣ ಪರೇ. ಅಲ್ಲಿ ಮಾತುಕತೆ ಮುಗಿಸ್ಕೊಂಡು ನಾನು ಸೆಕೆಂಡ್ ಶಿಫ್ಟ್ ಆದ್ರೆ ಕೆಲಸಕ್ಕೆ ಹೋಗ್ತೀನಿ. ಬರೀ ಅಳ್ತಾ ಇದೆಯಾ? ಕೂತ್ಕೋ. ನಾನು ಅಳ್ತಾ ಇಲ್ಲ ರೀ. ಒಗ್ಗರಣೆ ಹಾಕುವಾಗ ಸ್ವಲ್ಪ ಘಾಟ್ ಜಾಸ್ತಿ ಆಯಿತು. ನಿನಗೆ ಸುಳ್ಳು ಹೇಳೋಕ್ಕೂ ಬರಲ್ವಲ್ಲೇ. ತಿಂಡಿಗೆ ಮಾಡಿರೋದು ದೋಸೆ, ನೆಂಚ್ಕೊಳ್ಳೋದಕ್ಕೆ ಚಟ್ನಿ ಪುಡಿ ಹಾಕಿದ್ಯಾ? ಹಾಂ, ಚಟ್ನಿನೂ ರುಬ್ಬಿಲ್ಲ, ಇನ್ನು ಒಗ್ಗರಣೆ ಯಾವುದಕ್ಕೆ ಹಾಕ್ತಾ ಇದ್ದೆ? ನಿಮಗೆ ಚಟ್ನಿ ಇಲ್ಲ ಅಂದರೆ ಆಗಲ್ಲ ಅಲ್ವಾ? ಅದಕ್ಕೆ ನನ್ನನ್ನು ಆಡ್ಕೋತಾ ಇದ್ದೀರಾ? ಸಾರ್ವತ್ರಿಕವಾಗಿ ಗಂಡಸರೆಲ್ಲ ಹೆಂಡ್ತೀರನ್ನ ಆಡ್ಕೊಳ್ಳೋದು ಇದೇ ಕಾರಣಕ್ಕೆ. ಇಲ್ಲಿಂದ ಎಲ್ಲಿಗೋ ಹೋಗ್ಬಿಟ್ಟೆ ನೋಡು. ಹಾಗೆಲ್ಲ ಏನೂ ಇಲ್ಲ. ಯಾಕೆ ಹೇಳ್ತಾ ಇದೆಯಾ ಪರಿ? ಒಗ್ಗರಣೆ ಘಾಟ್ ಹೇಗಿರುತ್ತೆ, ಕಣ್ಣೀರು ಹೇಗೆ ಬರುತ್ತೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ವಿಷಯ ಏನು ಹೇಳು. ಮಕ್ಕಳು ಮನೇಲಿ ಜೊತೆಲಿದ್ದಾಗ ಗೊತ್ತಾಗಲ್ಲ ರೀ. ಅವ್ರು ಗಿಜಿ ಅನ್ನೋವಾಗ ಬಾಯಿ ಮುಚ್ಚಿದ್ರೆ ಸಾಕು ಅನ್ನಿಸ್ತಿರುತ್ತೆ. ಆದರೆ ಇವತ್ತು ಇಡೀ ದಿನ ಬರಲ್ಲ ಅಂತ ಎಲ್ಲರೂ ಹೊರಗೆ ಹೋಗಿದ್ದಾರೆ. ಇದು ಒಳ್ಳೆ ಕತೆ ಆಯ್ತಲ್ಲ. ಅವ್ರು ಹೊರಗಡೆ ಹೋದ್ರು ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ ರೀ, ಇದೇ ಥರ ಮುಂದೆ ಒಂದಿನ ಅವರೆಲ್ಲ ಮದುವೆ ಆಗಿ ಶಾಶ್ವತವಾಗಿ ಬೇರೆ ಮನೆಗೆ ಹೋಗ್ತಾರಲ್ಲ, ಅದನ್ನು ನೆನೆಸ್ಕೊಂಡು ದುಃಖ ಆಗ್ತಿದೆ. ಎಲ್ರಿಗೂ ನಮ್ಮ ರೆಸಾರ್ಟ್ಗೆ ಸ್ವಾಗತ. ತಗೊಳ್ಳಿ. ಇದು ನಿಮ್ಗಲ್ಲ ಮೇಡಮ್. ಸ್ಪೆಷಲ್ ಡ್ರಿಂಕ್ ಫಾರ್ ಮೈ ಸ್ಪೆಷಲ್ ಲೇಡಿ. ಏನಂತ ಹೇಳ್ದವನು?
ಶ್ರೀಗಂಧ. ಅದಕ್ಕೆ ಅಮ್ಮ ಅಕ್ಕಂಗೆ ಮಾತ್ರ ಬೇರೆ ಕಲರ್ ಜ್ಯೂಸು? ಇದು ಜ್ಯೂಸ್ ಅಲ್ಲ ಕಣೆ, ವೆಲ್ಕಮ್ ಡ್ರಿಂಕ್. ಹಾಯ್, ನನ್ನ ಹೆಸರು ನಿಶಾಂತ್ ಅಂತ, ಈ ರೆಸಾರ್ಟ್ ಓನರು. ನಿನ್ನೆ ರಾತ್ರಿ ಇದ್ದಕ್ಕಿದ್ದಾಗೆ ಸಾರ್ಥಕ್ ಫೋನ್ ಮಾಡಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರು, ಬಟ್ ನಮ್ಮ ರೆಸಾರ್ಟಲ್ಲಿ ಪ್ಲೇಸ್ ಇಲ್ಲ ಅಂತ ಹೇಳಿದೆ. ಬಟ್ ಆಮೇಲೆ ಗೊತ್ತಾಯಿತು ಬರ್ತಾ ಇರೋದು ವೇದಾಂತ್ ವಸಿಷ್ಠ ಅವ್ರ ಫ್ಯಾಮಿಲಿ ಅಂತ. ಸೊ ನಾನು ಅರೇಂಜ್ಮೆಂಟ್ಸ್ ಮಾಡಲೇಬೇಕಾಯಿತು. ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಮೈ ಪ್ಲೆಜರ್ ಸರ್. ಸೊ ಈಗ ನಮಗಿಲ್ಲಿ ಸ್ಪೇಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಬರೀ ಸ್ಪೇಸ್ ಅಲ್ಲ ಸರ್, ರೆಸಾರ್ಟೇ ನಿಮ್ದು ಅಂದ್ಕೊಳ್ಳಿ. ಸುಮ್ಮನೆ ತಮಾಷೆಗೆ ಹೇಳಿದೆ ಸರ್. ಬಿಸ್ನೆಸ್ ಮ್ಯಾನಿಗೆ ಇಂಥ ಡೀಲ್ ಕೊಟ್ಟರೆ ಅದನ್ನೇ ನಿಜ ಮಾಡಿಬಿಟ್ರೆ ಕಷ್ಟ. ಯಾಕೆಲ್ಲ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಆ್ಯಕ್ಚುಲಿ ನಾನು ಜೋಕ್ ಕಟ್ ಮಾಡಿದ್ದು. ಮೊದಲೇ ಹೇಳ್ಬಾರ್ದಾಗಿತ್ತೇನಪ್ಪ, ನಗ್ತಾ ಇದ್ವಲ್ಲ. ಡಿಟ್ಟೋ ನಿಂತರ ಏನೋ ಟಪಾ ಚೌಕ್. ನಾನು ಹೇಳೋ ಜೋಕೆಲ್ಲ ಇದೇ ಥರ. ಹೇಳುವಾಗ ಯಾರೂ ನಗಲ್ಲ, ಬಟ್ ಅದು ಮುಗೀತು ಅಂತ ಹೇಳಿದಾಗ ಎಲ್ಲರೂ ನಗ್ತಾರೆ. ಆ್ಯಕ್ಚುಲಿ ಅದೇನಪ್ಪ ಅಂದರೆ ಇನ್ನೊಂದು ಜೋಕ್ ಇದೆ, ಹೇಳ? ಬೇಡ ಬೇಡ, ನಾವು ರೆಸಾರ್ಟಲ್ಲಿ ಎಂಜಾಯ್ ಮಾಡೋದಕ್ಕೆ ಬಂದಿರೋದು. ಇದು ನಿಜವಾದ ಜೋಕ್ ಅಂದರೆ. ಹಾಗಾದ್ರೆ ನಿಮ್ಮ ರೆಸಾರ್ಟಲ್ಲಿ ಎಂಜಾಯ್ ಮಾಡೋದಕ್ಕೇನೂ ಇಲ್ವಾ? ನೀವು ತುಂಬ ತಮಾಷೆ ಮಾಡ್ತೀರಾ. ನಿಮ್ಮ ಕಾಟೇಜಸ್ ರೆಡಿ ಇದೆ, ಬೇಗ ಫ್ರೆಶ್ ಅಪ್ ಆಗಿ ಬಂದುಬಿಡಿ. ಆಮೇಲೆ ನಿಮಗೆ ಅಂತ ಕೆಲವು ಆ್ಯಕ್ಟಿವಿಟೀಸ್ನ ರೆಡಿ ಮಾಡಿಸಿದ್ದೀನಿ. ನಿಮ್ಮ ಕಾರಲ್ಲಿರೋ ಲಗೇಜಸ್ನ ನಮ್ಮ ಸ್ಟಾಫ್ ತೊಗೊಂಬರ್ತಾರೆ. ಥ್ಯಾಂಕ್ ಯು. ಅಮೂಲ್ಯ, ಹೋಗಿ ಬರ್ತೀನಿ. ಹಾಂ ಹೋಗಿ ಬನ್ನಿ, ಹೋಗಿ ಬನ್ನಿ, ಹೋಗಿ ಬನ್ನಿ. ಹೆಣ್ಣೆತ್ತವ್ರಿಗೆ ಅವ್ರಿಗೆಲ್ಲ ಮದುವೆ ಮಾಡೋದೇ ಒಂದು ದೊಡ್ಡ ಕನಸು. ಜನ ತಮ್ಮ ಕನಸು ಈಡೇರಿದಾಗ ಖುಷಿ ಪಡ್ತಾರೆ. ಆದರೆ ಹೆಣ್ಣೆತ್ತವರು ತಮ್ಮ ಕನಸು ಈಡೇರಿದಾಗ ಕಣ್ಣೀರು ಹಾಕ್ತಾರಲ್ವಾ? ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ ಪರಿ. ಆದರೆ ಎಲ್ಲ ಮಕ್ಕಳು ಮದುವೆ ಆಗಿ ಹೋಗಿ ನಾವು ಇಬ್ಬರೇ ಮನೇಲಿ ಉಳ್ಕೊಳ್ಳೋದಕ್ಕೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಅಷ್ಟರಲ್ಲಿ ನಿನ್ನ ತಲೆ ಕೂದಲು 2 ಸಲ ಬೆಳಗಾಗಿರುತ್ತೆ. ಹಾಗಾಗೋದಕ್ಕೆ ತಡ ಇರ್ಬೋದು, ಆದರೆ ಒಂದಲ್ಲ ಒಂದಿನ ಅದಾಗೇ ಆಗುತ್ತೆ. ಮುಂದೆ ಯಾವತ್ತೂ ಆಗೋದನ್ನು ಈಗ ನೆನೆಸ್ಕೊಂಡ್ರೆ ಹಿಂಸೆ ಆಗುತ್ತೆ ರೀ. ವಿಚಾರ ಯಾವುದೇ ಇದ್ದರೂ ಅದರಲ್ಲಿ ಒಳ್ಳೇದು ಯಾವುದಿರುತ್ತೆ ಅಂತ ಯೋಚನೆ ಮಾಡಬೇಕು ಪರಿ. ಗಂಡು ಹೆತ್ತವ್ರಿಗೆ ಒಂದೇ ಮನೆ, ಆದರೆ ನಾವು ಹೆಣ್ಣೆತ್ತವರು. ಅದರಲ್ಲೂ ನಮಗೆ 4 ಜನ ಹೆಣ್ಮಕ್ಳು. ಎಲ್ಲ ಹೆಣ್ಮಕ್ಳು ಮನೇನೂ ನಮ್ಮ ಮನೆಯೇ ಅಲ್ವಾ ಪರಿ? ಬಾಯಲ್ಲಿ ಹೇಳ್ತಿದ್ದೀರಾ, ಆದರೆ ಒಳಗೆ ನಿಮಗೂ ಸಂಕಟ ಆಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಸಹಜ ಪರಿ. ತುಂಬ ಬೇಜಾರಾಗುತ್ತೆ ಅಂದರೆ ನಾವು ನಮ್ಮ ಅಮ್ಮು ಮನೆ ಪಕ್ಕನೇ ಒಂದು ಬಾಡಿಗೆ ಮನೆ ಇಟ್ಕೊಂಡು ಇದ್ಬಿಡೋಣ. ಗಂಡು ಮಕ್ಕಳು ಅವ್ರಿಗೂ ಒಂದು ಸಂಸಾರ ಆಗ್ತಿದ್ದ ಹಾಗೆ ಸ್ಪಂದಿಸೋದನ್ನು ಕಡಿಮೆ ಮಾಡಿಬಿಡ್ತಾರೆ. ಅದು ಸರಿ ತಪ್ಪು ಅನ್ನೋದಕ್ಕಿಂತ ಸ್ವಭಾವ ಸಹಜವಾಗಿ ಹಾಗಾಗೋದು. ಆದರೆ ಹೆಣ್ಮಕ್ಳು ಹಾಗಲ್ಲ. ಕಡೆ ತನಕ ಅಪ್ಪ ಅಮ್ಮನಿಗೋಸ್ಕರ ಅವ್ರ ಮನಸ್ಸು ಮಿಡಿತಾನೆ ಇರುತ್ತೆ.